ಇನ್ನು ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಗೆಲುವಿನ ವಿಸಿಲ್ ಅನ್ನ ಬಾರಿಸಿದ್ದಾರೆ. 234 ಕ್ಷೇತ್ರಗಳಲ್ಲಿ 108 ಸ್ಥಾನಗಳಲ್ಲಿ ಟಿವಿಕೆ ಜಯಬೇರಿಯನ್ನ ಸಾಧಿಸಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷದ ವಿಜಯ್ ಗೆದ್ದಿದ್ದಾರೆ. 234 ಕ್ಷೇತ್ರಗಳಲ್ಲಿ 108 ಸ್ಥಾನಗಳಲ್ಲಿ ಟಿವಿಕೆ ಗೆದ್ದಿದೆ. ಅತಂತ್ರ ರಿಸಲ್ಟ್ ಯಾರ ಜೊತೆ ದಳಪತಿ ಮೈತ್ರಿ ಮಾಡ್ಕೋತಾರೆ. ಸರ್ಕಾರ ರಚಿಸೋಕೆ ಟಿವಿಕೆಗೆ ಇನ್ನು 10 ಶಾಸಕರ ಅಗತ್ಯ ಇದೆ. ಡಿಎಂಕೆ 64 ಮತ್ತೆ ಎಐಎಡಿಎಂಕೆ 51 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಸಣ್ಣ ಪಕ್ಷಗಳತ್ತ ಮುಖ ಮಾಡಿರುವಂತದ್ದು ಜನನಾಯಕನ್ ಅಂದ್ರೆ ವಿಜಯ್. ಸಣ್ಣ ಪಕ್ಷಗಳು ಪಕ್ಷೇತರ ಶಾಸಕರತ್ತ ವಿಜಯ್ ಚಿತ್ತ ಹರಿಸಿದ್ದಾರೆ. ಕುತೂಹಲವನ್ನ ಮೂಡಿಸ್ತಾ ಇದೆ ವಿಜಯ್ನ ಮೈತ್ರಿ ಪಾಲಿಟಿಕ್ಸ್. ಎಸ್, ತಮಿಳುನಾಡಿನಲ್ಲಿ ಈಗ ಅವರಿಗೆ ಇನ್ನೂ ಕೂಡ ಬೇಕಾಗತ್ತೆ, ಅವರಿಗೆ ಕಾರ್ಯಕರ್ತರು ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಪಕ್ಷದಲ್ಲಿ ಅಂತ. ಯಾರನ್ನೂ ಕೂಡ ಈಗ ಬೇರೆ ಗೆದ್ದಿರುವಂತಹ ಡಿಎಂಕೆ ಆಗಿರ್ಬೋದು, ಎಐಎಡಿಎಂಕೆ ಆಗಿರ್ಬೋದು, ಅವರೊಂದಿಗೆ ಅವರು ಮೈತ್ರಿ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಸಣ್ಣ ಪಕ್ಷಗಳೇನಿದೆ, ಪಕ್ಷೇತರ ಶಾಸಕರುಗಳೇನಿದ್ದಾರೆ, ಅವರ ಕಡೆ ಇವರು ಗಮನ ಹರಿಸ್ತಾ ಇರುವಂತದ್ದು. ಈ ವಿಜಯ್ ನಿಜಕ್ಕೂ ಕೂಡ ನಾನೇ ಬೇರೆ ಅಂತ ನಿರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಯಾವಾಗ ಇವರು ಚುನಾವಣೆ ಅನ್ನುವಂಥದ್ದಕ್ಕೆ, ರಾಜಕೀಯ ಅನ್ನುವಂಥದ್ದಕ್ಕೆ ಎಂಟ್ರಿ ಕೊಟ್ರು, ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ ಇವರು ನೋಡೋಣ, ಏನ್ ಸಾಧಿಸ್ತಾರೆ ಅಂತ ನೋಡೋಣ ಅಂತ ಹೇಳ್ತಾ ಇದ್ದಿದ್ದು. ಅದಕ್ಕೇನೆ ಪ್ರತಿಯೊಂದರಲ್ಲೂ ತಮ್ಮನ್ನ ತಾವು ನಿರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ವಿಜಯ್ ಗೆದ್ರು ಅನ್ನೋದಕ್ಕೆ ಸಾಕ್ಷಿಯನ್ನ ಅವರು ಸಾಕ್ಷಿ ಸಮೇತ ತೋರಿಸ್ಕೊಂಡು ಬರ್ತಿದ್ದಾರೆ. ಏನಪ್ಪಾ ಅಂದ್ರೆ ಯಾರು ಗೆದ್ದಿರುವಂತ ಗೆದ್ದಾಯ್ತನ ಹಿಂದೆ ಹೋಗ್ತಾ ಇಲ್ಲ ಅವರು. ಅದಕ್ಕೆ ಸಾಕ್ಷಿ ಅನ್ನುವಂತೆ ಅವರ ಕಾರ್ ಡ್ರೈವರ್ನ ಪುತ್ರನಿಗೆ ತಮ್ಮ ಪಕ್ಷದಲ್ಲಿ ಎಲೆಕ್ಷನ್ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಅವರನ್ನ ಗೆಲ್ಲಿಸ್ತಾರೆ ಕೂಡ. ಈಗ ತಗೊಂಡಿರುವಂತಹ ನಡೆ, ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಮುಂದಾಗ್ತಾ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗೋಕೆ ಅವಕಾಶವನ್ನ ಟಿವಿಕೆ ವಿಜಯ್ ಕೇಳಿರುವಂತದ್ದು. ಸರ್ಕಾರ ರಚನೆಗೆ ಹಕ್ಕನ್ನ ಮಂಡಿಸೋದಕ್ಕೆ ಸಜ್ಜಾಗಿರುವಂತದ್ದು ದಳಪತಿ. ಬೆಳಗ್ಗೆ 11 ಗಂಟೆಗೆ ಟಿವಿಕೆ ಅಭ್ಯರ್ಥಿಗಳನ್ನ ಭೇಟಿಯಾಗ್ತಾರೆ. ಕೆಲವು ಪಕ್ಷಗಳ ಜೊತೆ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡ್ಬೇಕಂತ ಕಸರತ್ತನ್ನ ಮಾಡಲಾಗ್ತಾ ಇರುವಂತದ್ದು. ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ ದಳಪತಿ ವಿಜಯ್ ನಡೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಈಗ ಮುಂದಾಗ್ತಾ ಇದ್ದಾರೆ. ಯಾವ ಡಿಎಂಕೆ ಜೊತೆ ಅಲ್ಲ, ಬಿಜೆಪಿ ಜೊತೆ ಅಲ್ಲ, ಎಐಎಡಿಎಂಕೆ ಅಲ್ಲ, ಪಕ್ಷೇತರ ಅಭ್ಯರ್ಥಿಗಳು ಶಾಸಕರುಗಳನ್ನ ಒಂದು ಅವಕಾಶ ಕೊಡೋಣ ಅಂತ ಮುಂದಾಗ್ತಾ ಇರುವಂತದ್ದು.